ಕ್ರೆಡಿಟ್ ಕಾರ್ಡ್ ಬಳಸೋ ಪ್ರತಿಯೊಬ್ಬರು ತಿಳ್ಕೊಬೇಕಾದ ವಿಷಯ ಇದು. ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಬಳಸ್ತಿರ್ತಾರೆ, ಆದ್ರೆ ಬ್ಯಾಂಕ್ನವರು ಹಾಕೋ ಚಾರ್ಜಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ನಾವು ಕ್ರೆಡಿಟ್ ಕಾರ್ಡ್ ನಿಂದ 10,000 ಸ್ವೈಪ್ ಮಾಡಿದೀವಿ ಅಂತಂದ್ರೆ ಅರೌಂಡ್ 40 ಡೇಸ್ ಟೈಮ್ ಇರುತ್ತೆ. ಸೊ ಬಿಲ್ ಜನರೇಟ್ ಆಗೋದಕ್ಕೆ ಅಷ್ಟರೊಳಗಡೆ ಕಟ್ಟಿದೀವಿ ಅಂತಂದ್ರೆ ಸೊ ಯಾವುದೇ ಚಾರ್ಜಸ್ ಬೀಳೋದಿಲ್ಲ. ಅಕಸ್ಮಾತ್ ನಾವು ಕಟ್ಟಿಲ್ಲ ಅಂತ ಅಂದ್ರೆ ಇಂಟ್ರೆಸ್ಟ್ ಬೀಳುತ್ತೆ, ಪ್ಲಸ್ ಅದಕ್ಕೆ GST ಕಟ್ಟಬೇಕಾಗತ್ತೆ. ಸೊ ಅದಲ್ಲದೆ ಆನ್ ಟೈಮ್ ಕಟ್ಟಿಲ್ಲ ಅಂತಂದ್ರೆ ಬೋನ್ಸ್ ಚಾರ್ಜಸ್ಸು ಅಥವಾ ಲೇಟ್ ಪೇಮೆಂಟ್ ಫೀ ಮತ್ತೆ GST ಕಟ್ಟಬೇಕಾಗತ್ತೆ. ಸೊ ಕಾರ್ಡ್ನಲ್ಲಿರೋ ಲಿಮಿಟ್ಗಿಂತ ಜಾಸ್ತಿ ಬಳಸಿದ್ರೆ ಓವರ್ ಲಿಮಿಟ್ ಫೀ ಪ್ಲಸ್ GST ಕಟ್ಟಬೇಕಾಗತ್ತೆ. ATM ನಿಂದ ಏನಾದರೂ ಕ್ಯಾಶ್ ವಿತ್ಡ್ರಾವಲ್ ಮಾಡಿದ್ರೆ ಅದಕ್ಕೆ ಕ್ಯಾಶ್ ವಿತ್ಡ್ರಾವಲ್ ಫೀ ಮತ್ತೆ GST ಕಟ್ಟಬೇಕಾಗತ್ತೆ. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಏನಾದರೂ ಮಾಡಿದ್ರೆ ಅದಕ್ಕೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಫೀ ಪ್ಲಸ್ GST ಕಟ್ಟಬೇಕಾಗತ್ತೆ. ಕಾರ್ಡನ್ನು ಏನಾದರೂ ಬೇರೆ ದೇಶಗಳ ಬಳಸಿದ್ರೆ ಅದಕ್ಕೆ ಸಪರೇಟ್ ಚಾರ್ಜಸ್ ಇರುತ್ತೆ. ಅದಲ್ದೇನೆ ಇಯರ್ಲಿ ಫೀಸ್ ಇರುತ್ತೆ, ಅದಕ್ಕೆ ಪ್ಲಸ್ GST ಇರುತ್ತೆ. ಮತ್ತೆ ಕ್ವಾರ್ಟರ್ಲಿ ಚಾರ್ಜಸ್ ಅಂತ ಇರುತ್ತೆ, ಅದಕ್ಕೆ ಪ್ಲಸ್ GST ಇರುತ್ತೆ. ಕಾರ್ಡ್ನಿಂದ ಅಮೌಂಟ್ ಬಳಸ್ಕೊಂಡು ಬಿಲ್ ಜನರೇಟ್ ಆಗೋಕ್ಕೂ 3 ರಿಂದ 4 ದಿನ ಮುಂಚೆನೆ ಎಲ್ಲ ಅಮೌಂಟ್ನ ಕ್ಲಿಯರ್ ಮಾಡಿದ್ರೆ ಸೊ ಬಹುತೇಕ ಯಾವುದೇ ಚಾರ್ಜಸ್ ಬೀಳೋದಿಲ್ಲ. ಸೊ ಅದರಲ್ಲೂ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಕ್ರೆಡಿಟ್ ಕಾರ್ಡಿಂದ ಅಮೌಂಟ್ ಯೂಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ನನಗೆ ಅನಿಸ್ತಿರೋದು, ಇಷ್ಟೊಂದು ಚಾರ್ಜಸ್ ಪೇ ಮಾಡ್ಬಿಟ್ಟು ನಿಜವಾಗ್ಲೂ ಕ್ರೆಡಿಟ್ ಕಾರ್ಡ್ನ ನಾವು ಬಳಸಬೇಕಾ? ಸೊ ಆ ಕ್ರೆಡಿಟ್ ಕಾರ್ಡ್ನ ಬಳಸಿ ಇಷ್ಟೊಂದು ಚಾರ್ಜಸ್ ಪೇ ಮಾಡೋದು ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವ ಅಂತ. ಸೊ ಇಷ್ಟು ಸ್ನೇಹಿತರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.